ಸ್ವಾಮಿ ಹಾಂ. ಓಂ ನಮಃ ಶಿವಾಯ. ಮಹಾದೇವ, ನಿನ್ನ ಸರಳಾದ ಬಂದಂಥ ಭಕ್ತಾದಿಗಳು ನಿನ್ನ ಸರಳಾಗಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಮುಂದೆ ಇರುವಂಥದ್ದು ಸಾಲಿಗ್ರಾಮ ಪೀಠ ಮಧ್ಯದಲ್ಲಿ ಶಿವ, ಹಾಗೂ ಹಿಂದೆ ಇರುವಂಥ ಅಲಂಕಾರ ಮೂರ್ತಿಗಳು. ಮೊದಲನೇದಾಗಿ ಶಿವನ ಅಲಂಕಾರ ನಾಗದೇವತೆಯೊಟ್ಟಿಗೆ ಶಿವ, ಹಾಗೂ ಒಮ್ಮೆ ಧ್ಯಾನಗ್ರಾಸ್ತ ಶಿವ, ಹಾಗೂ ತಾಯಿ ಪಾರ್ವತಿ. ಈ ಮೂರು ಏನು ಅಲಂಕಾರ ಕವಚಗಳು. ಅದೇ ರೀತಿಯಾಗಿ ಮುಂಭಾಗದಲ್ಲಿ ಇರುವಂತಹದ್ದು ಶಿವ, ಅಂದರೆ ಸಾಲಿಗ್ರಾಮ ಪೀಠ ಮಧ್ಯದಲ್ಲಿ ಭಗವಾನ್ ಶಿವ, ಅಂದರೆ 5 ಕ್ಷೇತ್ರಗಳು, 5 क्षेत्र से 1 क्षेत्र. वो भगवान का नाम धारानाथ देव. वो भगवान का ಗಣೇಶ ಇಟ್ಟ ಮೇಲೆ ನಡೆದ ಘಟನೆಗಳು, ಗಣೇಶ ಇಟ್ಟ ಮೇಲೆ ನಡೆದ ಘಟನೆಗಳು. ಓ ನೀವು ಟ್ರಾನ್ಸ್ಫರ್ಮೇಷನ್ ಮಾಡಿಕೊಳ್ಳಿ. ಆ ನಂತರ ನಡೆದಂಥ ಘಟನೆಗಳು. ಶಿವನನ್ನು ಕೀಳಲಿಕ್ಕೆ ಪ್ರಯತ್ನಿಸ್ತಾನೆ, ಕೀಳಲಿಕ್ಕೆ ಆಗುವುದಿಲ್ಲ, ಕೈಗೆ ಸಿಕ್ಕದ್ದನ್ನು ಒಗೆದಿದ್ದಾನೆ. ಇಲ್ಲಿ ಬಿದ್ದಿರುವುದು ಭಗವಾನ್ ಕಾ ಜನಿವಾರ. ಓ ಭಗವಾನ್ ಕಾ ಜನಿವಾರ ಧಾರನಾಥ್ ದೇವ್. ओ धारानाथ देव हैं. वो भगवान का नाम धारानाथ देव. वो माथोबार धारानाथ देव. वो भगवान का पूर गुणवंतेश्वर में हो गया. वो गुणवंतेश्वर. भगवान का पूर भगवान का किरीट मुरुडेश्वर में हो गया, मुरुडेश्वर. भगवान का वस्त्र कारवार में हो गया, वो सज्जेश्वर. वो 5 क्षेत्र हो गया. मेन गोकर्ण महाबलेश्वर. वो गांव का नाम धारेश्वर, धारानाथ देव. वो गांव ಇಲ್ಲಿ ಜಲ ಸಮೃದ್ಧಿಯಾಗಿದೆ. ಜಲ ಇರುವುದರಿಂದ ಇಲ್ಲಿ ರೈತರಿಗೆ ಎಲ್ಲ ಬೇಕಾಗಿರುವಂಥ ನೀರು ಸಿಗುವುದರಿಂದ ಇಲ್ಲಿ ಕಬ್ಬು, ತೆಂಗು ವಗೇರೆ ಬೆಳೆಯುತ್ತಾರೆ. ಹಾಗೂ ಈ ಪರಮಾತ್ಮ ಶಿವನ ಒಂದು ವಿಶೇಷ ಅಂದರೆ, ಯಾರು ಅವನನ್ನು ಯಾರು ಸನ್ನದ್ಧವಾಗಿ ಬೇಡಿಕೊಳ್ತಾರೆ ಅವರಿಗೆ ಎಲ್ಲವನ್ನೂ ನೀಡ್ತಾನೆ. ಈ ನಮ್ಮೂರಿನಲ್ಲಿ ಸುಭಿಕ್ಷೆ ಆಗಿದೆ ಅಂದರೆ ಆ ಪರಮಾತ್ಮನ ಅನುಗ್ರಹದ್ದು. ಇಲ್ಲಿ ಜಲ ಕ್ಷಾಮ ಇಲ್ಲ, ಇಲ್ಲಿ ಯಾವಾಗಲೂ ನೀರಿದ್ದೇ ಇರುತ್ತೆ, ಅದು ಅವನಿಷ್ಟೇ. ಮತ್ತು ಈ ಶಿವನ ಪಂಚಕ್ಷೇತ್ರಗಳಲ್ಲಿ ಇಲ್ಲಿ ಕುಂಭಾಭಿಷೇಕ ಅಂತ ಒಂದು ವಿಶೇಷವಾಗಿದೆ, ಅದು ಈ ಮಹಾದೇವನಿಗೆ ಮಾತ್ರ. ಅದೇ ರೀತಿಯಾಗಿರುವಂಥ ಒಂದು ಈ ಊರಲ್ಲಿ ಸುಭಿಕ್ಷೆ ಅಂದರೆ ಅವನ ಅನುಗ್ರಹದಿಂದ. ಅದೇ ರೀತಿಯಾಗಿ ಬಂದಂತಹ ಭಕ್ತಾದಿಗಳಿಗೆ ಅವರು ಬೇಡಿಕೊಂಡಂಥ ಫಲಗಳನ್ನು ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಸುವಿಶಿಷ್ಟವಾದಂಥ ಈ ಭಗವಂತನು, ಈ ಸರ್ವವ್ಯಾಪಿಯಾದಂಥ ಭಗವಂತನು ಮೊಟ್ಟ ಮೊದಲನೇ ಮಹಾಬಲೇಶ್ವರನಂತೆ ಅವನು ಸಕಲ ಜನರಿಗೆ ಏನು ಇದನ್ನು ಭಕ್ತಿಗಳನ್ನು ಈಡೇರಿಸ್ತಾನೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಲೈಕ್ ಬ್ಯಾಕ್ ಸೈಡ್ ಫ್ರಂಟ್ ಶಿವ, ಫಸ್ಟ್ ಮಿಡಲ್, ಮಧ್ಯ ಶಿವ. ಹಾಂ. ಈ ಏನು ಭಗವಂತ ಲೆಫ್ಟ್ ತಾಯಿ ಪಾರ್ವತಿ. ಓ ಅಮ್ಮ. ಓ ರೈಟ್ ధ్యానగ్రస్త శివ. ధ్యానంలో కూర్చోతాను శివ. ధ్యానగ్రస్త శివ. ధ్యానంలో ఉన్న శివ. ధ్యానంలో. ఓ ఓకే.